ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಗೋವಿಂದಪ್ಪ ಹಲಗೇರಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ಖುರ್ಷಿದ್ ಪಟೇಲ್ ಅವರು ಮತದಾನದ ಮೂಲಕ ಜಯಗಳಿಸಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಒಟ್ಟು 13 ಮತಗಳು ಚಲಾಯಿಸಲ್ಪಟ್ಟಿದ್ದು, ಖುರ್ಷಿದ್ ಪಟೇಲ್ 10 ಮತಗಳನ್ನು ಪಡೆದು ಗೆಲುವು ಸಾಧಿಸಿದರೆ, ಪಕ್ಷೇತರ ಅಭ್ಯರ್ಥಿ ಶಿವರಾಜ್ ವಿಭೂತಿ 3 ಮತಗಳಿಗೆ ತೃಪ್ತಿಪಟ್ಟಿದ್ದಾರೆ. ಸಂಘದ ಒಟ್ಟು ನಿರ್ದೇಶಕರಲ್ಲಿ 10 ಮಂದಿ ಬಿಜೆಪಿ ಬೆಂಬಲಿತರಾಗಿದ್ದು, ಉಳಿದ 2 ಬೇರೆ ಪಕ್ಷಗಳಿಗೆ ಸೇರಿದವರಾಗಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಆರಂಭವಾದ ಚುನಾವಣಾ ಪ್ರಕ್ರಿಯೆ ಯಾವುದೇ ಅಡಚಣೆಗಳು ಇಲ್ಲದೆ ಶಾಂತಿಯುತವಾಗಿ ಪೂರ್ಣಗೊಂಡಿದೆ. ಫಲಿತಾಂಶ ಪ್ರಕಟವಾದ ನಂತರ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಚಂದಪ್ಪ ಬುದ್ಧಿನಿ, ಪರಿಶಿಷ್ಟ ಪಂಗಡದ ಗೋವಿಂದಪ್ಪ ಹಲಗೇರಿ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ಖುರ್ಷಿದ್ ಪಟೇಲ್ ಅವರಿಗೆ ಅವಕಾಶ ನೀಡಿರುವುದು ಸಾಮಾಜಿಕ ನ್ಯಾಯದ ಸಂಕೇತವಾಗಿದೆ ಎಂದಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಅಬ್ದುಲ್ ರೆಹಮಾನ್ ಕುರೇಶಿ ಅವರು ಕೂಡ ಪಕ್ಷದ ಸಾಮಾಜಿಕ ಬದ್ಧತೆಯನ್ನು ಪ್ರಶಂಸಿಸಿದ್ದಾರೆ. ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಖುರ್ಷಿದ್ ಪಟೇಲ್ ಅವರು ತಮ್ಮನ್ನ ಬೆಂಬಲಿಸಿದ ಎಲ್ಲ ಮುಖಂಡರು ಮತ್ತು ರೈತರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ನಿರ್ದೇಶಕರಾಗಿ ನಿರ್ದೇಶಕರಿಗೂ ಹಾಗೂ ಇಂದು ಜರುಗಿದ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿರುವಂತಹ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಶುಭ ಕೋರುತ್ತಾ ಮುಂದಿನ ದಿನಗಳಲ್ಲಿ ಸಹಕಾರ ಸಂಘವನ್ನು ಒಂದು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ರಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಆ ಸಾಲ ಕಟ್ಟದೆ ಬಾಕಿ ಉಳಿದಂಥ ಸುಸ್ತಿ ಸಾಲಗಾರರಾದಂಥ ರೈತರ ಮನವೊಲಿಸಿ ಅವರ ಒಂದು ಸಾಲವನ್ನು ವಸೂಲಿ ಮಾಡಿ ಒಂದು ಸಹಕಾರ ಸಂಘಕ್ಕೆ ಉತ್ತಮ ಲಾಭ ಬರುವಂಥ ರೀತಿಯಲ್ಲಿ ಒಂದು ಒಳ್ಳೆಯ ಪ್ರಯತ್ನ ಮಾಡಿರಿ. ಮುಂದಿನ ದಿನಗಳಲ್ಲಿ ಈ ಸಹಕಾರ ಸಂಘದ ಈಗಾಗಲೇ ಲಾಭದಾಯಕವಾಗಿ ನಡೀತಾ ಇದೆ. ಈ ಸಹಕಾರ ಸಂಘದ ಒಂದು ಮೇಲ್ಗಡೆ ಕಟ್ಟಡ ಖಾಲಿ ಇರುತ್ತೆ. ಆ ಒಂದು ಕಟ್ಟಡದಲ್ಲಿ ಒಂದು ಎಲ್ಲ ಆಡಳಿತ ಮಂಡಳಿಯಲ್ಲಿ ಒಂದು ಉತ್ತಮ ನಿರ್ಣಯ ಮಾಡಿಕೊಂಡು ಒಂದು ಜನರಲ್ ಸ್ಟೋರ್ ಆಗಿರ್ಬೋದು, ಪ್ರಾವಿಷನಲ್ ಸ್ಟೋರ್ ಆಗಿರ್ಬೋದು, ಒಂದು ಮಾರ್ಟ್ ಟೈಪ್ ಓಪನ್ ಮಾಡಿ ಒಂದು ಸಹಕಾರ ಸಂಘಕ್ಕೆ ಇನ್ನೂ ಹೆಚ್ಚಿನ ಲಾಭ ತರುವಂಥ ಕೆಲಸ ಮಾಡ್ರಿ ಅಂತ ಹೇಳ್ತಾ, ಒಂದು ಸಿಬ್ಬಂದಿಗಳೊಂದಿಗೆ ಉತ್ತಮ ಸಹಕಾರದಿಂದ ಅವರ ಕಡೆಯಿಂದ ಕೆಲಸ ಮಾಡಿಕೊಂಡು ಎಲ್ಲರೂ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಮುಂದಿನ ದಿನಗಳಲ್ಲಿ ಈ ಸಹಕಾರ ಸಂಘಕ್ಕೆ ಒಳ್ಳೆಯದಾಗಲಿ ಅಂತ ಅಷ್ಟು ನನ್ನ ಎರಡು ಮಾತಿಗೆ ಆಯ್ಕೆ ಅಂತ ಶ್ರೀ ಗೋವಿಂದಪ್ಪ ತಂದೆ ವೆಂಕಣ್ಣ ಹಲಗೇರಿ ಹಾಗೂ ಉಪಾಧ್ಯಕ್ಷರಾಗಿ ಚುನಾಯಿತರಾದಂಥ ಶ್ರೀ ಖುರ್ಷಿದ್ ಪಟೇಲ್ ತಂದೆ ಸಾಯಿ ಪಟೇಲ್ ಇರುವರಿಗೂ ಮತ್ತೊಮ್ಮೆ ಶುಭ ಕೋರುತ್ತಾ ಸಂಘವನ್ನು ಒಂದು ಉತ್ತಮ ಸ್ಥಿತಿಯತ್ತ ಕೊಂಡೊಯ್ಯಿರಿ ಅಂತ ಹೇಳಿ ತನ್ನ ಎರಡು ಮಾತನ್ನು ಮುಗಿಸ್ತೇನೆ. ಚುನಾವಣೆಯ ಸಂದರ್ಭದಲ್ಲಿ ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆಯಾಗಲು ಎಲ್ಲ ನಮ್ಮ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದಪ್ಪ ಆಲ್ಗೋರಿ ಇವರನ್ನ ನಾವು ಅಧ್ಯಕ್ಷರನ್ನಾಗಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಏನು ಕೊಟ್ಟಿದ್ದೀವಿ ಆ ಪ್ರಕಾರವಾಗಿ ಅಧ್ಯಕ್ಷರಾಗಿ ರಾಮನಗೌಡರು ಮತ್ತು ಶಿವದಣಿಯವರು ಮತ್ತು ವೀರಣ್ಣ ಸೌಕರರು, ಪಾಡಿ ಸೌಕರರು, ಶಂಕರಗೌಡರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು, ಅದೇ ರೀತಿಯಾಗಿ ವೆಂಕಪ್ಪ ಪೂಜಾರಿ ಅವರು, ಟೋಟಲ್ ಆಗಿ ನಮ್ಮ ಪಕ್ಷದ ಎಲ್ಲ 10 ಜನ ಅಭ್ಯರ್ಥಿಗಳು ಇವತ್ತು ಅಧ್ಯಕ್ಷರ ಆಯ್ಕೆ ಆಗಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಎಲ್ಲರ ಒಂದು ಮುಖಂಡರ ಹಿರಿಯರ ಒಂದು ತಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತು ಅಧ್ಯಕ್ಷರಾಗಿ ಇವತ್ತು ಗೋವಿಂದಪ್ಪಣ್ಣ ಹಲಗೇರಿ ಅವರ ನೂತನ ಅಧ್ಯಕ್ಷರ ಅವಿರೋಧವಾಗಿ ಆಯ್ಕೆ ಮಾಡಲು ಕಾರಣಭೂತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಇನ್ನೊಂದು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ನಾವೆಲ್ಲ ದೇಶದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಹಿಂದೂ ಮುಸ್ಲಿಂ ಬೇರೆ ಬೇರೆ ಅಂತಕ್ಕಂಥ ಒಂದು ಸಂದೇಶ ಕೊಡೋದರಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ಐಕ್ಯತೆಗಾಗಿ ಇವತ್ತು ನಮ್ಮ ಜೊತೆಯಲ್ಲೇ ಇವತ್ತು ಖುರ್ಷಿದ್ ಪಟೇಲ್ ಅವರು ಸಂಪೂರ್ಣವಾಗಿ ಇವತ್ತು ಕಳೆದ 3 ಚುನಾವಣೆಗಳಲ್ಲಿ ನಮ್ಮ ಪೆನಲ್ಲೇ ಕುಳಿತುಕೊಂಡಿದ್ದಕ್ಕಾಗಿ ನಮ್ಮ ಮುಖಂಡರು ಹಿರಿಯರು ಎಲ್ಲರೂ ಸೇರಿಕೊಂಡು ಅವರಿಗೂ ಕೂಡ ಒಂದು ಉತ್ತಮವಾದ 3 ಬಾರಿ ಗೆದ್ದಿರೋದಕ್ಕಾಗಿ ಅವರನ್ನು ಉಪಾಧ್ಯಕ್ಷರಾಗಿ ಖುರ್ಷಿದ್ ಪಟೇಲ್ ಬಿಜೆಪಿ ಪಕ್ಷದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಕಾರಣಭೂತರಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಮತ್ತು ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೊಂದು ಚುನಾವಣೆ ಐತಿಹಾಸಿಕವಾಗಿರ್ತಕ್ಕಂಥದ್ದು. ರೈತರ ಪರವಾಗಿ ಇವತ್ತು ಎಲ್ಲರಿಗೂ ಏನು ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಹೊಸದಾಗಿ ನೂತನ ನಿರ್ದೇಶಕರುಗಳು ಎಲ್ಲರೂ ಸೇರಿಕೊಂಡು ಇವತ್ತು 10 ಮತಗಳು ಕೂಡ ನಾವು ಒಕ್ಕಟ್ಟಾಗಿ ಚುನಾವಣೆಯನ್ನು ಎದುರಿಸಿ ಇವತ್ತು ಕಾರಣಭೂತರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಅಧ್ಯಕ್ಷರ ಆಯ್ಕೆ ಕಾರಣಭೂತರಾಗಿರ್ತಕ್ಕಂಥ ಅಮರೇಶ್ ಪಟೇಲ್ರವ್ರಿಗೂ ಕೂಡ, ನಮ್ಮ ರಾಮನಗೌಡರಿಗೂ, ವೆಂಕಪ್ಪ ಪೂಜಾರಿ ಅವರಿಗೂ, ಶಂಕರಗೌಡರಿಗೂ, ಶಿವದಣಿ ಅವರಿಗೂ, ಎಲ್ಲ ಈಶಣ್ಣವ್ರಿಗೂ, ರಂಗಪ್ಪ ಬಂಡೆಯವರಿಗೂ, ಮಾಳಪ್ಪ ಪೂಜೆಯವರಿಗೂ ಮತ್ತು ಎಲ್ಲ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಎಲ್ಲ ಆನಂದ್ ಪಾಟೀಲ್ರಿಗೂ ಮತ್ತು ಅದೇ ರೀತಿಯಾಗಿ ಖುರ್ಷಿದ್ ಪಟೇಲ್ರಿಗೂ ಎಲ್ಲರಿಗೂ ಕೂಡ 10 ಜನ ವೆಂಕಪ್ಪಣ್ಣವ್ರಿಗೂ ಎಲ್ಲರಿಗೂ ಕೂಡ
ಮತ್ತೊಮ್ಮೆ ಅಭಿನಂದನೆಗಳನ್ನು ತರಿಸ್ತಾ ಇದ್ದೇವೆ. ಎಲ್ಲರೂ ತಮ್ಮೆಲ್ಲ ನಿರೀಕ್ಷೆಯಂತೆ ನಾವು ಚುನಾವಣೆಯಲ್ಲಿ ಇವತ್ತು ಏನು ಮಾತು ಕೊಟ್ಟಿರೋ ಆ ಮಾತಿನ ಪ್ರಕಾರ ನಡ್ಕೊಂಡಿದ್ದೀವಿ. ರೈತರ ಪರ ಕೆಲಸ ಮಾಡ್ತಾರೆ ಅನ್ನುವಂಥ ಭರವಸೆಯಲ್ಲಿ ಇವತ್ತು ಎಲ್ಲರೂ ಸೇರಿಕೊಂಡು ನಾವು ಮುಂದಿನ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸನ ಇವತ್ತು ಅಂಬರೀಷ್ ಪಾಟೀಲ್ರು, ರಾಮನಗೌಡರು, ಶಿವದಾಣಿ ಅವರು, ವೀರಣ್ಣ ಸಾಕೋರು, ಇವತ್ತು ಈರಣ್ಣ ಬೆಳೆಯವರು, ಶಂಕರ್ ಗೌಡರು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಮಾಜಿ ನಿರ್ದೇಶಕರುಗಳು ಎಲ್ಲರೂ ಸಹಾಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಜಾಲಹಳ್ಳಿಯ ಸೊಸೈಟಿಯ ಪದಾಧಿಕಾರಿಗಳಿಗೂ ರೈತರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ಈ ಒಂದು ಪಕ್ಷ ಕಾರಣಭೂತರಾಗಿರ್ತಕ್ಕಂಥ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಬಿಜೆಪಿ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಶಿವನಗೌಡ ನಾಯಕರವರಿಗೆ ಏನೇ ಬರಲಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ಗೆಲುವನ್ನು ಆಚರಿಸಿರ್ತಕ್ಕಂಥ ನಮ್ಮ ಪಕ್ಷದ ಗೋವಿಂದಪ್ಪ ಆಲ್ಗೇರಿ ಅಣ್ಣವರಿಗೆ ಹಾಗೂ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಖುರ್ಷಿದ್ ಪಾಟೀಲ್ ಅವರಿಗೆ ನಮ್ಮ ಪಕ್ಷದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತು ಪಕ್ಷದ ಒಂದು ಅಣೆಪಟ್ಟಿಯನ್ನು ಏನಿತ್ತಪ್ಪ ಅಂದರೆ ಸುಮಾರು 20 ವರ್ಷಗಳಿಂದ ಇದು ಅಂತ ಒಂದು ಕೆಟ್ಟ ಒಂದು ಸಬ್ಜೆಕ್ಟ್ ಹೋಗ್ತಾ ಇತ್ತು. ಅದಕ್ಕೆ ಇವತ್ತು ಸಾಮಾಜಿಕ ನ್ಯಾಯದಡಿಯಲ್ಲಿ ಒಂದು ಮುಸ್ಲಿಂ ಸಮುದಾಯಕ್ಕೆ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಗೂ ನಾವು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗ ST ಸಮುದಾಯಕ್ಕೆ ಏನಪ್ಪ ಅಂತಂದರೆ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಮುಂಬರುವ ಚುನಾವಣೆಗಳಲ್ಲಿ ಏನಪ್ಪ ಅಂದರೆ ನಾವು ಇದೇ ಥರ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿದ್ದೇ ಆದಲ್ಲಿ ನಾವು ಸುಮಾರು ಒಂದು 25 ಹಳ್ಳಿಯ ಜನ ಏನಪ್ಪ ಅಂತಂದರೆ ನಮ್ಮ ಒಂದು ಪಕ್ಷಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ಒಂದು ಪಕ್ಷಕ್ಕೆ ಒಂದು ತುಂಬ ಒಂದು ಆನೆಬಲ ಅಂತ ನಾನು ಹೇಳ್ಬೋದು. ಇವತ್ತು ಪ್ರತಿಯೊಂದು 25 ಹಳ್ಳಿಯ ಪ್ರತಿಯೊಬ್ಬ ಮತದಾರ ಪ್ರಭುಗಳ ಗೆಲುವಂತ ನಾನು ಹೇಳ ಭಾವಿಸ್ತೇನೆ. ಹೀಗಾಗಿ ಏನಪ್ಪ ಅಂತಂದರೆ ಈ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಕ್ಷವನ್ನು ಒಂದು ಸಂಪೂರ್ಣವಾಗಿ ಗಟ್ಟಿಯಾಗಿ ನಡೆಸ್ತಕ್ಕಂಥ ಒಂದು ನಾವು ಒಂದು ಸಿಂಗಲ್ ಆಗಿದ್ವಿ. ಇವತ್ತು ನಮ್ಮ ಮತ್ತೊಬ್ಬರು ಜೋಡಿ ಬಂದಿದ್ದಾರೆ ಖುರ್ಷಿದ್ ಪಾಟೀಲ್ ಅವರು. ಇನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾನು ಭಾವಿಸಿದ್ದೇನೆ. ವಿಶೇಷವಾಗಿ ನನ್ನನ್ನು ಏನೈತಲ್ಲ ಉಪಾಧ್ಯಕ್ಷರನ್ನಾಗಿ ಸುಮಾರು 9 ಮತಗಳಿಂದ ಏನೈತಲ್ಲ ನಮ್ಗೆ ಆಯ್ಕೆ ಮಾಡಿದಂಥ ಎಲ್ಲ ಮತದಾರರಿಗೂ ಆಮೇಲೆ ಎಲ್ಲ ಡೈರೆಕ್ಟರ್ಗಳಿಗೂ ಪಕ್ಷದ ಎಲ್ಲ ಮುಖಂಡರಿಗೂ ಹೊಂದಿಸಿ ಏನೈತಲ್ಲ ಆಮೇಲೆ ನಾನು ವಿಶೇಷವಾಗಿ ನನಗೆ ಆಯ್ಕೆ ಮಾಡಿದಂಥ 3ನೇ ಸಲ ಆಯ್ಕೆ ಮಾಡಿರಿ ಇದೇ ಪೆನ್ನಲ್ಲಿ. ಈಗೇನೈತೆ ಮುಂಬರುವ ದಿನಗಳಲ್ಲಿ ಏನೈತಲ್ಲ ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ನಾನು ಅವರಿಗೆ ಗೋಯಪ್ಪಮ್ಮ ಅವರಿಗೆ ನಾನು ಸಾಥಿ ಕೊಡ್ತೀನಿ. ಆಮೇಲೆ ಅಂದ್ರೆ ಎಲ್ಲ ಡೈರೆಕ್ಟರ್ಗಳ ಜೊತೆ ಹೊಂದಾಣಿಕೆಯಿಂದ ಏನೈತಲ್ಲ ರೈತರ ಕೆಲಸ ಮಾಡೋಕ್ಕೆ ನಾವು ಅವರಿಗೂ ಸಾಥಿ ಕೊಡ್ತೀವಿ, ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಪ್ರಾಥಮಿಕ ಕೃಷಿ ಪತ್ತಿನ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಒಂದು ಅಭ್ಯರ್ಥಿಗಳು ಜಯಶಾಲಿಯಾಗಿ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅತ್ಯಂತ ಒಂದು ದೇಶಕ್ಕೆ ಒಳ್ಳೆ ಮಾದರಿಯಾಗಿ, ಯಾಕಂದ್ರೆ ಎಲ್ಲ ಯುವಕರು ಈಗಿನ ಒಂದು ಇದರಲ್ಲಿ ಎಲ್ಲ ಯುವಕರಿಗೆ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರನ್ನು ನಾಮನಿರ್ದೇಶಕರನ್ನಾಗಿ ಮಾಡಿ ಅದೇ ರೀತಿಯಾಗಿ ಹಿರಿಯರಾದಂಥ ಗೋವಿಂದಪ್ಪ ಆಲ್ಗೇರಿ ಅವರನ್ನ ಅಧ್ಯಕ್ಷರನ್ನಾಗಿ ಮತ್ತು ಯಾವುದೇ ರೀತಿ ನಮ್ಮಲ್ಲಿ ಜಾತಿ ಭೇದ ಭಾವ ಇಲ್ಲ, ಒಂದು ಪಕ್ಷಕ್ಕಾಗಿ ದುಡಿದಂಥ ಪ್ರಾಮಾಣಿಕ ಕಾರ್ಯಕರ್ತರಿಗೂ ಕೂಡ ಒಂದು ಗೌರವ ಸಲ್ಲಿಸಬೇಕಂತೇಳಿ ಖುರ್ಷಿದ್ ಪಾಟೀಲ್ ಅವ್ರನ್ನು ಕೂಡ ಉಪಾಧ್ಯಕ್ಷರನ್ನಾಗಿ ಎಲ್ಲ ನಿರ್ದೇಶಕರು ಕೂಡ ಪ್ರಾಮಾಣಿಕವಾಗಿ 9 ಮತಗಳನ್ನು ನೀಡಿಗೇಸಿ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಅಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಆದರು. ಅದೇ ರೀತಿಯಾಗಿ ಈ ಒಂದು ಎಲ್ಲ ನಿರ್ದೇಶಕರು ರೈತರ ಪರವಾಗಿ ಒಳ್ಳೆಯ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಒಂದು ಅವರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಾ ಈ ಒಂದು ಕೃಷಿ ಪತ್ತಿನ ಸಂಘವನ್ನು ಇನ್ನೂ ಭಾಳಷ್ಟು ಎತ್ತರಕ್ಕೆ ಒಯ್ಯುವಂಥ ಕೆಲಸ ಆಗಲಿ ಅಂತ ಎಲ್ಲ ಆಯ್ಕೆಯಾಗಿರುವಂಥ ಎಲ್ಲ ಸದಸ್ಯರು, ನಿರ್ದೇಶಕರಿಗೂ ಮತ್ತು ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಎಲ್ಲ ನಿಮ್ಮ ಒಂದು ಗೆಲುವಿಗೆ ಶ್ರಮಿಸಿರುವಂಥ ಹಿರಿಯರಿಗೂ ಕೂಡ ಗೌರವ ಕೊಡುತ್ತಾ ಮತ್ತು ಹೊಸ ಒಂದು ರೈತರಿಗೂ ಕೂಡ ಒಂದು ಅನುಕೂಲ ಮಾಡುವಂಥ ಕೆಲಸ ಆಗಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಶುಭ ಹಾರೈಸುತ್ತಾರೆ. ಈ ವೇಳೆ ಹಲವು ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು, ನೂತನ ನಿರ್ದೇಶಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಖಾಜಾ ಹುಸೇನ್ ಬಾಬಾ, ಟಿವಿ 20 ಕನ್ನಡ, ಜಾಲಹಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.